ಹಲೋ ಫ್ರೆಂಡ್ಸ್, ಅ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ವಾಣಿಜ್ಯ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ರಜಾ ಎಲ್ಲ ಮುಗೀತು, ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಹಾಗೆ ಎಲ್ಲರೂ ಅವ್ರವ್ರ ಆಫೀಸ್ಗೆ ಹೋಗಿ ಈಗ ಕೆಲ್ಸದಲ್ಲಿ ಬ್ಯುಸಿ ಆಗಿರ್ತೀರಾ. ಸೊ ಇದೇ ಬ್ಯುಸಿಯಲ್ಲಿ ನಾನ್ ನಿಮ್ಗೆ ಇವತ್ತು ನಿಮ್ಮ ರಾಶಿ ಹೇಗಿದೆ, ನಿಮ್ಮ ದಿನ ಭವಿಷ್ಯ ಇವತ್ತು ಏನ್ ಹೇಳತ್ತೆ, ಇವತ್ತಿನ ಪೂರಾ ದಿನ ನೀವ್ ಹೇಗಿರ್ತೀರಾ ಅನ್ನೋದನ್ನ ನಾನ್ ಹೇಳ್ತಾ ಇದ್ದೀನಿ. ಸೊ ಕೇಳಿಸ್ಕೊಂಡ್ಬಿಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರು ಇವತ್ತು ಮಾಡ್ತಾ ಇರೋ ಕೆಲ್ಸನ ಅತ್ಯಂತ ಶ್ರದ್ಧೆಯಿಂದ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ಸ್ವಲ್ಪ ನೀವು ಎಚ್ಚರ ತಪ್ಪಿದ್ರು ಮಾಡಿದ ಶ್ರಮ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗ ಆಗತ್ತೆ. ಸೊ ಹುಷಾರಾಗಿರಿ. ಹಾಗೆ ಅನಗತ್ಯ ಖರ್ಚುಗಳು ಇವತ್ತು ಜಾಸ್ತಿ ಆಗತ್ತೆ, ಆಸ್ಪತ್ರೆಗೆ ಅಲಿಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಆದಷ್ಟು ನಿಮ್ಮ ಹೆಲ್ತ್ ಅನ್ನ ಹುಷಾರಾಗಿ ನೋಡ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಇವತ್ತು ಯಾರಿಗೂ ಏನು ಸಲಹೆ ಕೊಡಬೇಡಿ, ಯಾರಿಂದನೂ ಏನು ನಿರೀಕ್ಷಿಸಬೇಡಿ, ಅದು ನಿಮ್ಗೆ ನಿಜವಾಗ್ಲೂ ಡಿಸಪಾಯಿಂಟ್ ಆಗತ್ತೆ. ಹಾಗೆ ಅತಿಯಾದ ಉತ್ಸಾಹ ತೋರಿಸೋದಂತೂ ಬೇಡವೇ ಬೇಡ, ಅದು ನಿಮ್ಗೆ ತೊಂದರೆ ತರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ದೂರ ಪ್ರಯಾಣ ಮಾಡೋ ಚಾನ್ಸಸ್ ಇದೆ, ಹಾಗೆ ವಾಹನ ಖರೀದಿ ಮಾಡೋ ಚಾನ್ಸಸ್ ಕೂಡ ಇದೆ. ನ್ಯಾಯಾಲಯದಲ್ಲಿ ಜಯ ಸಿಗತ್ತೆ, ನಿಮ್ಮ ಹೊಸ ಕೆಲ್ಸಗಳಿಗೆ ಕುಟುಂಬದವರ ಸಹಕಾರ ಸಿಗತ್ತೆ. ಸೊ ಖುಷಿಯಾಗಿರ್ತೀರಾ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇವತ್ತು ನಿರೀಕ್ಷಿತ ಧನಾಗಮನ, ವೃತ್ತಿ ಸಮಸ್ಯೆ ಪರಿಹಾರ ಆಗತ್ತೆ. ಮಹಿಳೆಯರು ಕಲಾವಿದರಿಗೆ ಗೌರವಾದರ ಪ್ರಾಪ್ತಿ, ಅನ್ಯರ ವಿವಾದಗಳಲ್ಲಿ ತಲೆ ಹಾಕದೇ ಇರೋದು ಉತ್ತಮ. ಇನ್ನು ಸಿಂಹ ರಾಶಿಯವರಿಗೆ ಇವತ್ತು ಭೂ ವ್ಯವಹಾರಗಳಲ್ಲಿ ತುಂಬಾನೇ ಲಾಭ ಸಿಗತ್ತೆ, ಹಾಗೆ ದೇವರ ದರ್ಶನ ಮಾಡೋ ಯೋಗನೂ ಸಿಗತ್ತೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಭಿವೃದ್ಧಿ ಪಡಿತೀರಾ, ಹಾಗೆ ದಾಂಪತ್ಯದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಅದು ಇವತ್ತು ಪರಿಹಾರ ಆಗತ್ತೆ. ಶಿವ ಸ್ತೋತ್ರ ಪಠಿಸಿದ್ರೆ ತುಂಬಾನೇ ಒಳ್ಳೇದು. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ಅನಾರೋಗ್ಯ ಸಮಸ್ಯೆಯಿಂದ ಮುಕ್ತಿ ಸಿಗತ್ತೆ. ಹಾಗೆ ಯಾರೆಲ್ಲ ಮದುವೆಗೆ ನೋಡ್ತಾ ಇದ್ರೆ ಅವ್ರಿಗೆಲ್ಲ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ, ಜೊತೆಗೆ ಮನೆ ನಿರ್ಮಾಣ ಕಾರ್ಯಗಳಿಗೆ ತೊಡಕು ಉಂಟಾಗತ್ತೆ. ಸೊ ಹುಷಾರಾಗಿರಿ. ಇನ್ನು ತುಲಾ ರಾಶಿಯವರು ಇವತ್ತು ಗೃಹಿಣಿಯರು ಸ್ವಲ್ಪ ಹರಿತವಾದ ಆಯುಧಗಳಿಂದ ಹುಷಾರಾಗಿರ್ಬೇಕು, ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಹಾಗೆ ಆಧ್ಯಾತ್ಮ ಜೀವನದಲ್ಲಿ ನಿಮ್ಗೆ ಸಂತೃಪ್ತಿ ಇರುತ್ತೆ, ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ತುಂಬಾನೇ ಪ್ರೋತ್ಸಾಹ ಸಿಗತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತು ಮನೆಯಲ್ಲಿ ನೆಮ್ಮದಿ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಯಶಸ್ಸು ಸಿಗತ್ತೆ. ಹಾಗೆ ವಾಹನ ಚಾಲನೆ ಮಾಡುವಾಗ ದಯವಿಟ್ಟು ಹುಷಾರಾಗಿರಿ, ಜೊತೆಗೆ ಮೇಲಧಿಕಾರಿಗಳಿಂದ ನಿಮ್ಗೆ ಪ್ರಶಂಸೆ ಸಿಗತ್ತೆ. ಇನ್ನು ವ್ಯಾಪಾರಿಗಳಿಗೆ ಪ್ರಗತಿ ಇರುತ್ತೆ. ಧನುರಾಶಿಯವರಿಗೆ ಇವತ್ತು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ತುಂಬಾನೇ ವಿಶೇಷ ಗಮನ ಇರಬೇಕು, ಹಾಗೆ ಅಕ್ಕಪಕ್ಕದ ಮನೆಯವ್ರ ಜೊತೆ ನೀವು ಜಗಳ ಆಗೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಹುಷಾರಾಗಿರಿ. ಹಾಗೆ ಮಕ್ಕಳಿಂದ ನೆಮ್ಮದಿ. ಇನ್ನು ಯಾರೆಲ್ಲ ಮದ್ವೆಗೆ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಇವತ್ತು ವಿವಾಹ ಯೋಗ ಇದೆ. ಮಕರ ರಾಶಿಯವರಿಗೆ ಇವತ್ತು ದೈನಂದಿನ ಚಟುವಟಿಕೆಯಲ್ಲಿ ಉತ್ಸಾಹ ಇರುತ್ತೆ, ಕುಲದೇವತೆಯ ದರ್ಶನ ಭಾಗ್ಯ ಇರುತ್ತೆ. ಹಾಗೆ ತುಂಬಾ ದಿನದಿಂದ ನೀವು ಯಾರಿಗಾದ್ರೂ ಋಣ ತೀರಿಸಬೇಕು ಅಂತ ಇದ್ರೆ ಅದು ಇವತ್ತು ಆಗತ್ತೆ. ಹಾಗೆ ಆಸ್ತಿ ಚಿನ್ನಾಭರಣ ಖರೀದಿ ಮಾಡೋ ಚಾನ್ಸಸ್ ಇರುತ್ತೆ, ಜೊತೆಗೆ ವೃತ್ತಿ ಸಮಸ್ಯೆ ಏನಾದ್ರೂ ಇದೆ ಅದು ಇವತ್ತು ನಿವಾರಣೆ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಇವತ್ತು ಹಿರಿಯರ ಸಲಹೆ ಸೂಚನೆಗಳನ್ನ ಯಾವತ್ತೂ ನಿರ್ಲಕ್ಷಿಸಬೇಡಿ. ಯಾವುದೇ ಕೆಲಸ ಕಾರ್ಯಗಳನ್ನ ಆತರದಿಂದ ಮಾಡ್ಕೊಳಕ್ ಹೋಗಿ ಗಂಡಾಂತರ ತಂದ್ಕೋಬೇಡಿ. ಹಾಗೆ ಹಿತಶತ್ರುಗಳಿಂದ ನೀವು ಸಮಸ್ಯೆ ಎದುರಿಸಬೇಕಾಗತ್ತೆ, ಹುಷಾರಾಗಿರಿ. ಇನ್ನು ಮೀನರಾಶಿಯವರಿಗೆ ಇವತ್ತು ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ, ಸೋದರರಿಂದ ಸಲಹೆ ಸಿಗತ್ತೆ. ಅವ್ರ ಸಲಹೆಯಿಂದಾನೇ ನೀವು ಗೃಹ ನಿರ್ಮಾಣ ಕಾರ್ಯದಲ್ಲಿ ಪ್ರಗತಿ ಪಡಿತೀರಾ, ಹಾಗೆ ವಿದೇಶದಿಂದ ನೀವು ಒಳ್ಳೆ ಸುದ್ದಿಯನ್ನ ಕೇಳ್ತೀರಾ. ಸೊ ಕೇಳಿಸ್ಕೊಂಡ್ರಲ್ಲ, ಇವೆಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಖುಷಿಯಾಗಿರಿ, ಚೆನ್ನಾಗಿರಿ. ಎಲ್ರಿಗೂ ಅ ವೆರಿ ಹ್ಯಾಪಿ ಮಂಡೇ. ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ ನಾವು ನಿಮ್ಗೆ ಕೊಡ್ತಾ ಇರ್ತೀವಿ. ಸೊ ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.